me forever on fire. ಕೊಪ್ಪಳದ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ರಿಪೇರಿಗೆ ಸರ್ಕಸ್ ನಡೀತಾ ಇದೆ. ಸರಿಪಡಿಸೋದಕ್ಕೆ ತಂತ್ರಜ್ಞರ ತಂಡದಿಂದ ಗೇಟ್ ಮರುಸ್ಥಾಪನೆಗೆ ಹರಸಾಹಸ ನಡೀತಾ ಇದೆ. ಈಗಾಗಲೇ ಹೇಳಿದ ಹಾಗೆ ನೀರು ರಭಸವಾಗಿ ಹರಿತಾ ಇರೋದ್ರಿಂದ ನೀರಿನ ಪ್ರಮಾಣದಲ್ಲಿ ಇಳಿಕೆ ಆಗುವವರೆಗೂ ಕೂಡ ಈ ಒಂದು ಗೇಟ್ ರಿಪೇರಿ ಮಾಡೋದಕ್ಕೆ ಸಾಕಷ್ಟು ಚಾಲೆಂಜಸ್ ಇದೆ. ತುರ್ತು ಸಂದರ್ಭದ ವೇಳೆ ಕೆಲಸ ಮಾಡಿದಂತ ನುರಿತರನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಈ ರೀತಿಯ ತುರ್ತು ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಿಗಳು ಕೆಲಸ ಮಾಡಿದ್ರೋ, ಟೆಕ್ನಿಕಲ್ ಟೀಮ್ ಇದರಲ್ಲಿ ಭಾಗಿಯಾಗಿತ್ತು, ಅವರನ್ನ ಸಂಪರ್ಕ ಮಾಡಿ ಹೇಗೆ ಸರಿಪಡಿಸಬಹುದು ಅಂತ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಪ್ರವಾಹ ಇನ್ನಿತರ ಕಠಿಣ ಸಂದರ್ಭದಲ್ಲಿ ಕೆಲಸ ಮಾಡಿದಂತ ನುರಿತರಿಗಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಡ್ಯಾಮ್ ಕಟ್ಟಿದ್ದ ಸ್ಥಳೀಯರು ಜೊತೆಗೆ ಹೊರಗಿನ ಕುಟುಂಬಗಳ ಸಂಪರ್ಕಕ್ಕೆ ಕೂಡ ಯತ್ನ ಆಗ್ತಾ ಇದೆ. ಎಲ್ಲ ರೀತಿಯ ಪ್ರಯತ್ನಗಳನ್ನ ಟಿಬಿ ಬೋರ್ಡ್ ಅಧಿಕಾರಿಗಳು ಈಗ ಮಾಡ್ತಿದ್ದಾರೆ. ಈಗಾಗಲೇ ಹೈದರಾಬಾದ್ನಿಂದ ಡ್ಯಾಮ್ ಮ್ಯಾಪ್ ಡಿಸೈನ್ ಮಾದರಿಯನ್ನ ತರಿಸ್ಕೊಂಡು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಗೇಟ್ ಕಟ್ಟಾಗಿ ಕೊಚ್ಕೊಂಡು ಹೋಗಿರೋದ್ರಿಂದ 35,000 ಕ್ಯೂಸೆಕ್ ನೀರು ಒಂದೇ ಗೇಟ್ನಲ್ಲಿ ಹೋಗ್ತಾ ಇದೆ. ರಭಸವಾಗಿ ನೀರು ಹರಿತಾ ಇರೋದ್ರಿಂದ ಸಾಕಷ್ಟು ಆತಂಕ ಕೂಡ ಇದೆ. ಹೀಗಾಗಿ ಈ ಒಂದು ಡ್ಯಾಮ್ ಅನ್ನ ಕಟ್ಟಿದಂಥವರು ಜೊತೆಗೆ ಡಿಸೈನ್ ಮಾಡಿದಂಥವ್ರು ಅವರ ಬಳಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತೆ ಇಂತಹ ತುರ್ತು ಸಂದರ್ಭದಲ್ಲಿ ಯಾವ್ಯಾವ ಟೆಕ್ನಿಕಲ್ ಟೀಮ್ ಕೆಲಸವನ್ನ ಮಾಡಿತ್ತು, ಹೇಗೆ ಕೆಲಸ ಮಾಡಿದ್ರು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಂತಹ ಟೀಮ್ಗಳ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈ ಗೇಟನ್ನು ಸರಿಪಡಿಸಬೇಕು, ಹೊಸ ಗೇಟನ್ನು ಅಳವಡಿಸಬೇಕು ಅಂದರೂ ಕೂಡ ನೀರಿನ ಪ್ರಮಾಣದಲ್ಲಿ ತಗ್ಗಬೇಕಾಗುತ್ತೆ. ಅದಾದ ಬಳಿಕನೇ ದುರಸ್ತಿ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಒಂದಷ್ಟು ಚಾಲೆಂಜಸ್ ಇರೋದ್ರಿಂದ ನೀರನ್ನು ಮೊದಲು ಹೊರಗೆ ಕಳಿಸ್ಬೇಕು, ಬಿಡುಗಡೆ ಮಾಡಬೇಕು, ಅದಾದ ಬಳಿಕ ಇಲ್ಲಿ ದುರಸ್ತಿ ಕಾರ್ಯ ಆಗಬೇಕು. ಇದೆಲ್ಲದನ್ನು ಕೂಡ ಹೇಗೆ ಈ ಸವಾಲನ್ನು ಎದುರಿಸಬೇಕು ಅಂತ ಒಂದಷ್ಟು ಟೆಕ್ನಿಕಲ್ ಟೀಮ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಟಿಬಿ ಅಧಿಕಾರಿಗಳು.